ನಮಸ್ಕಾರ. ಫಸ್ಟ್ ಟ್ಯೂಬ್ನ ಪೊಲಿಟಿಕಲ್ ನ್ಯೂಸ್ಗೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ. ಕರ್ನಾಟಕ ರಾಜಕೀಯದಲ್ಲಿ ಇವಿಎಂ ಬಟನ್ ಒತ್ತುವ ಯುಗ ಮುಗಿದು ಬ್ಯಾಲೆಟ್ ಪೇಪರ್ಗೆ ಸೀಲ್ ಹಾಕುವ ಶಕೆ ಮತ್ತೆ ಮರಳುವಂತೆ ಕಾಣ್ತಾ ಇದೆ. ರಾಜ್ಯದ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಪ್ರಕ್ರಿಯೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮುನ್ನುಡಿಯನ್ನ ಬರೆದಿದೆ. ಹಲವು ವರ್ಷಗಳಿಂದ ಚುನಾವಣಾ ಪ್ರಕ್ರಿಯೆಯ ಭಾಗವಾಗಿದ್ದ ವಿದ್ಯುನ್ಮಾನ ಮತಯಂತ್ರಗಳು ಅಂದ್ರೆ ಇವಿಎಂಗಳಿಗೆ ವಿದಾಯ ಹೇಳಿ ಹಳೆ ಪದ್ಧತಿಯಾದ ಮತಪತ್ರ ವ್ಯವಸ್ಥೆಯನ್ನ ಮರಳಿ ಜಾರಿಗೆ ತರಲು ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಬ್ಯಾಲೆಟ್ ಪೇಪರ್ ನಲ್ಲಿಯೇ ನಡೆಸಿ ಎಂದು ರಾಜ್ಯ ಚುನಾವಣಾ ಆಯೋಗಕ್ಕೆ ಸಚಿವ ಸಂಪುಟ ಶಿಫಾರಸು ಮಾಡಿದೆ. ಇದು ಈಗ ಚರ್ಚೆಗೆ ಕಾರಣವಾಗಿದೆ. ದಿಢೀರಂತ ಸಿದ್ದರಾಮಯ್ಯ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ಯಾಕೆ? ಇದು ರಾಷ್ಟ್ರ ರಾಜಕಾರಣಕ್ಕೆ ಸಂದೇಶ ರವಾನಿಸುವ ನಡೆಯೇನಾ? ಇದು ಚುನಾವಣಾ ಪ್ರಕ್ರಿಯೆಯ ಮೇಲೆ ಹೇಗೆ ಪರಿಣಾಮ ಬೀರಲಿದೆ? ಇದಕ್ಕಿರುವ ಕಾನೂನು ತೊಡಕುಗಳೇನೇನು? ಇವಿಎಂ ಇತಿಹಾಸವೇನು? ಅದರ ಸುತ್ತಾ ಇರುವಂತಹ ವಿವಾದಗಳು ಏನು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಸಿದ್ದರಾಮಯ್ಯ ಅವರ ಈ ನಿರ್ಧಾರ ಸರಿಯೋ ತಪ್ಪೋ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮುಂಬರುವ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ಗಳ ಮೂಲಕವೇ ನಡೆಸಲು ಸರ್ವಾನುಮತದಿಂದ ನಿರ್ಧರಿಸಲಾಗಿದೆ. ಈ ತೀರ್ಮಾನಕ್ಕೆ ಕ್ಯಾಬಿನೆಟ್ ಅನುಮೋದನೆ ದೊರೆತಿದ್ದು ಶೀಘ್ರದಲ್ಲಿಯೇ ನಡೆಯಲಿರುವಂತಹ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪಾಲಿಕೆಗಳ ಚುನಾವಣೆ ಸೇರಿ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಇನ್ಮುಂದೆ ಮತಪತ್ರದ ಮೂಲಕ ನಡೆಸಲು ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಗಳು ಮತಪತ್ರದ ಮೂಲಕವೇ ನಡೀತಾ ಇದ್ದು ಆ ಪದ್ಧತಿ ಮುಂದುವರಿಯಲಿದೆ. ಆದರೆ ಈ ಹಿಂದೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ನಗರ ಪಾಲಿಕೆ ಚುನಾವಣೆಗಳು ಇವಿಎಂ ಅನ್ನು ಬಳಸಲಾಗಿತ್ತು. ಸರ್ಕಾರದ ಈ ಹೊಸ ನಿರ್ಧಾರದಿಂದ ಈ ಎಲ್ಲಾ ಚುನಾವಣೆಗಳ ಸ್ವರೂಪವೇ ಬದಲಾಗುತ್ತೆ. ಇನ್ನು ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಇಂದಿಗೂ ಕೂಡ ಮತಪತ್ರಗಳನ್ನು ಯಾಕೆ ಬಳಸಲಾಗ್ತಾ ಇದೆ ಅಂದ್ರೆ, ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ಸಂಪೂರ್ಣ ಇವಿಎಂ ಬಳಸಿಯೇ ಚುನಾವಣೆ ನಡೆಸುವಷ್ಟು ಇವಿಎಂಗಳು ಆಯೋಗದ ಬಳಿ ಇಲ್ಲ. ಲಭ್ಯವಿರುವಂತಹ ಇವಿಎಂಗಳನ್ನು ಬಳಸಿಕೊಂಡು ಬೀದರ್ ಜಿಲ್ಲೆಯ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ಮಾತ್ರ ಇವಿಎಂ ನಲ್ಲಿ ನಡೆಸಲಾಗ್ತಾ ಇತ್ತು. ಒಂದ್ ಕಡೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಕೈ ಬಿಡುವುದರ ಜೊತೆಗೆ ಮುಂಬರುವ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ನಡೆಸಲು ಸಂಪುಟ ನಿರ್ಧರಿಸಿದೆ. ಲೋಕಸಭಾ ಚುನಾವಣೆಯ ಮತದಾರರ ಪಟ್ಟಿಯನ್ನೇ ಬಳಸದೆ ಹೊಸದಾಗಿ ಪರಿಷ್ಕರಣ ಮತ್ತು ಗುಣಮಟ್ಟದ ಪಟ್ಟಿಯನ್ನ ಸಿದ್ಧಪಡಿಸುವಂತೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಲಾಗಿದೆ. ಮತಪಟ್ಟಿಯಲ್ಲಿನ ದೋಷಗಳು, ಹೆಸರುಗಳ ನಾಪತ್ತೆ ಮುಂತಾದ ಗಂಭೀರ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಈ ಮೂಲಕ ಚುನಾವಣಾ ಆಯೋಗಕ್ಕೆ ಸಿದ್ದರಾಮಯ್ಯ ಸರ್ಕಾರ ಸೆಡ್ಡು ಹೊಡೆದಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಸರ್ಕಾರ ಈ ದಿಢೀರ್ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಯಾಕೆ? ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತೆಗೆದುಕೊಂಡಿರುವಂತಹ ಈ ನಿರ್ಧಾರದ ಹಿಂದೆ ಕೇವಲ ಆಡಳಿತಾತ್ಮಕ ಕಾರಣಗಳಷ್ಟೇ ಅಲ್ಲ, ಸ್ಪಷ್ಟವಾದ ರಾಜಕೀಯ ಉದ್ದೇಶಗಳು ಕೂಡ ಇವೆ. ಅವುಗಳನ್ನ ನೋಡೋದಾದ್ರೆ, ಮೊದಲನೆಯದ್ದು ರಾಹುಲ್ ಗಾಂಧಿ ಹೋರಾಟಕ್ಕೆ ಬಲ ನೀಡುವುದು. ಕಾಂಗ್ರೆಸ್ ಪಕ್ಷವು ರಾಷ್ಟ್ರ ಮಟ್ಟದಲ್ಲಿ ಇವಿಎಂಗಳ ವಿಶ್ವಾಸಾರ್ಹತೆಗಳನ್ನ ನಿರಂತರವಾಗಿ ಪ್ರಶ್ನಿಸುತ್ತಲೇ ಬಂದಿದೆ. ಲೋಕಸಭೆ ಚುನಾವಣೆ, ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ನಂತರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರಿನ ಮಹದೇವಪುರ ಸೇರಿ ಹಲವು ಕ್ಷೇತ್ರಗಳಲ್ಲಿ ಮತಗಳ ಕಳ್ಳತನ ನಡೆದಿದೆ ಅಂತ ಅವರು ಆರೋಪವನ್ನ ಮಾಡಿದ್ರು. ಇದೀಗ ತಮ್ಮದೇ ಸರ್ಕಾರವಿರುವಂತಹ ಕರ್ನಾಟಕದಲ್ಲಿ ಇವಿಎಂ ಅನ್ನ ಕೈ ಬಿಡುವ ಮೂಲಕ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ನೈತಿಕ ಬಲ ತುಂಬಲು ಮತ್ತು ಅವರ ಆರೋಪಗಳಿಗೆ ಪುಷ್ಟಿ ನೀಡಲು ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ಎರಡನೆಯದಾಗಿ ಕೇಂದ್ರ ಸರ್ಕಾರಕ್ಕೆ ಸಂದೇಶ ನೀಡುವುದು. ಇಲ್ಲಿ ರಾಜ್ಯ ಸರ್ಕಾರ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಬಳಸಿಕೊಂಡು ಕೇಂದ್ರ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರಕ್ಕೆ ಕ್ಲಿಯರ್ ಮೆಸೇಜ್ ನೀಡುವುದಾಗಿದೆ. ಇವಿಎಂಗಳ ಬಗ್ಗೆ ಇರುವಂತಹ ಅನುಮಾನಗಳನ್ನ ಕೇವಲ ಆರೋಪಗಳಿಗೆ ಸೀಮಿತಗೊಳಿಸದೆ ನೀತಿ ನಿರೂಪಣೆಯ ಮೂಲಕವೇ ಅದನ್ನ ವಿರೋಧಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಇನ್ನು ಮೂರನೆಯದಾಗಿ ಎಐಸಿಸಿ ನಿರ್ಣಯವನ್ನ ಜಾರಿಗೆ ತರುವುದಾಗಿದ್ದು, ಇವಿಎಂಗಳನ್ನ ಕೈಬಿಟ್ಟು ಮತಪತ್ರಗಳನ್ನ ಬಳಸಬೇಕೆಂದು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ತನ್ನ ಅಧಿವೇಶನದಲ್ಲಿ ಈ ಹಿಂದೆಯೇ ನಿರ್ಣಯವನ್ನ ಅಂಗೀಕರಿಸಿದ್ದು, ಆ ನಿರ್ಣಯವನ್ನ ಜಾರಿಗೆ ತರ್ತಾ ಇರುವಂತಹ ಮೊದಲ ಕಾಂಗ್ರೆಸ್ ಆಡಳಿತವಿರುವಂತಹ ರಾಜ್ಯ ಕರ್ನಾಟಕವಾಗಿದ್ದು, ಇದು ಪಕ್ಷದ ಸೈದ್ಧಾಂತಿಕ ನಿಲುವನ್ನ ಕಾರ್ಯರೂಪಕ್ಕೆ ತರುವ ಪ್ರಯತ್ನವಾಗಿದೆ. ಈ ಮೂಲಕ ಬಿಜೆಪಿಗೆ ಟಾಂಗ್ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಚುನಾವಣೆಯಲ್ಲಿ ಇವಿಎಂ ಬಳಸಲು, ಮತಪತ್ರಗಳನ್ನ ಜಾರಿಗೆ ತರಲು ಅನೇಕ ಕಾನೂನಾತ್ಮಕ ಅಡೆತಡೆಗಳಿವೆ. ಈ ಹಿನ್ನೆಲೆಯಲ್ಲಿ ತನ್ನ ನಿರ್ಧಾರವನ್ನ ಜಾರಿಗೆ ತರಲು ಸರ್ಕಾರ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಆರಂಭಿಸಿದೆ. ಇದಕ್ಕೆ ಸಂಬಂಧಿಸಿದಂತೆ ಕಾನೂನುಗಳಾದ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಮತ್ತು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆಗಳಿಗೆ ಸೂಕ್ತ ತಿದ್ದುಪಡಿಗಳನ್ನು ತರಲು ಸರ್ಕಾರ ಮುಂದಾಗಿದೆ. ಮುಂದಿನ 15 ದಿನಗಳಲ್ಲಿ ಅಥವಾ 2 ವಾರಗಳಲ್ಲಿ ಈ ತಿದ್ದುಪಡಿಗಳನ್ನ ಒಳಗೊಂಡ ಸುಗ್ರೀವಾಜ್ಞೆಯನ್ನ ಹೊರಡಿಸಲು ಸಂಪುಟ ತೀರ್ಮಾನಿಸಿದೆ. ಸುಗ್ರೀವಾಜ್ಞೆ ಹೊರಡಿಸಿದ ಬಳಿಕ 6 ತಿಂಗಳ
ಒಳಗೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಮಸೂದೆ ಮಂಡಿಸಿ ರಾಜ್ಯಪಾಲರಿಂದ ಅನುಮತಿ ಪಡೆಯಬೇಕು. ಆಗ ಮಾತ್ರ ಇವಿಎಂ ಬದಲು ಮತಪತ್ರಗಳನ್ನು ಬಳಸಬಹುದಾಗಿದೆ. ಇನ್ನು ಸುಗ್ರೀವಾಜ್ಞೆ ಬಳಿಕ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಮತಪತ್ರದ ಮೂಲಕ ನಡೆಸುವಂತೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಸರ್ಕಾರ ಅಧಿಕೃತವಾಗಿ ಶಿಫಾರಸು ಮಾಡಲಿದೆ. ವಿಶೇಷ ಏನಂತಂದ್ರೆ ರಾಜ್ಯ ಚುನಾವಣಾ ಆಯೋಗದ ವ್ಯಾಪ್ತಿಯಲ್ಲಿ ನಡೆಯುವಂತಹ ಚುನಾವಣೆಗಳಿಗೆ ಮತಪತ್ರ ಬಳಸಲು ಕೇಂದ್ರ ಚುನಾವಣಾ ಆಯೋಗಕ್ಕೆ ಅನುಮತಿ ಪಡೆಯುವ ಅಗತ್ಯವಿಲ್ಲ. ರಾಜ್ಯ ಸರ್ಕಾರವು ಕಾನೂನಿನ ತಿದ್ದುಪಡಿ ತಂದ ನಂತರ ರಾಜ್ಯ ಚುನಾವಣಾ ಆಯೋಗವು ಅದನ್ನ ಪಾಲಿಸಲೇಬೇಕಾಗತ್ತೆ. ಆದ್ರೆ ಕಾನೂನು ತಿದ್ದುಪಡಿ ತಂದು ರಾಜ್ಯಪಾಲರ ಒಪ್ಪಿಗೆ ಸಿಕ್ಕರೆ ಅದು ಕಾರ್ಯರೂಪಕ್ಕೆ ಬರುತ್ತೆ. ಹಾಗಾದ್ರೆ ಬ್ಯಾಲೆಟ್ ಪೇಪರ್ ವೋಟಿಂಗ್ ನ ಅನುಕೂಲ ಮತ್ತು ಅನಾನುಕೂಲಗಳನ್ನು ನೋಡೋದಾದ್ರೆ ಬ್ಯಾಲೆಟ್ ವೋಟಿಂಗ್ ನಲ್ಲಿ ವಿಶ್ವಾಸಾರ್ಹತೆ ಹೆಚ್ಚಿದ್ದು ಇವಿಎಂ ಹ್ಯಾಕಿಂಗ್, ಟ್ಯಾಂಪರಿಂಗ್ ನಂತಹ ಯಾವುದೇ ಅನುಮಾನಗಳಿಗೆ ಅವಕಾಶವಿರೋದಿಲ್ಲ. ಮತದಾರ ತಾನು ಚಲಾಯಿಸ್ತಾ ಇರುವ ಮತ ಸರಿಯಾದ ಅಭ್ಯರ್ಥಿಗೆ ಹೋಗಿದೆ ಎಂಬ ಬಗ್ಗೆ ಹೆಚ್ಚು ವಿಶ್ವಾಸ ಹೊಂದಬಹುದು. ಮತ ಎಣಿಕೆ ಪ್ರಕ್ರಿಯೆ ಎಲ್ಲರ ಸಮ್ಮುಖದಲ್ಲಿ ನಡೆಯೋದ್ರಿಂದ ಹೆಚ್ಚು ಪಾರದರ್ಶಕವಾಗಿರುತ್ತೆ. ಇವಿಎಂ ಯಂತ್ರಗಳಂತೆ ತಾಂತ್ರಿಕ ದೋಷ, ಬ್ಯಾಟರಿ ಸಮಸ್ಯೆ ಅಥವಾ ಯಂತ್ರ ಕೆಟ್ಟು ಹೋಗುವಂತಹ ಆತಂಕ ಇರೋದಿಲ್ಲ. ಇವಿಎಂ ಖರೀದಿ, ಸಂಗ್ರಹಣೆ, ಸಾಗಾಟ ಮತ್ತು ನಿರ್ವಹಣೆಗೆ ಹೋಲಿಸಿದ್ರೆ ಮತಪತ್ರಗಳ ವೆಚ್ಚ ಗಣನೀಯವಾಗಿ ಕಡಿಮೆ ಎನ್ನಲಾಗುತ್ತೆ. ಆದ್ರೆ ಬ್ಯಾಲೆಟ್ ಪೇಪರ್ ವೋಟಿಂಗ್ ನಲ್ಲಿ ಅನುಕೂಲಕ್ಕಿಂತ ಅನಾನುಕೂಲಗಳು ಹೆಚ್ಚಿವೆ. ಇದರಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಅತ್ಯಂತ ನಿಧಾನಗತಿಯಲ್ಲಿ ಸಾಗುತ್ತೆ. ಇವಿಎಂ ನಲ್ಲಿ ಕೆಲವೇ ಗಂಟೆಗಳಲ್ಲಿ ಸಿಗುವ ಫಲಿತಾಂಶಕ್ಕೆ ದಿನಗಟ್ಟಲೆ ಕಾಯಬೇಕಾಗಬಹುದು. ಮತಪೆಟ್ಟಿಗೆಗಳನ್ನ ಕದಿಯುವುದು, ಬದಲಾಯಿಸುವುದು ಅಥವಾ ಅದಕ್ಕೆ ಹಾನಿ ಮಾಡುವಂತಹ ಹಳೆಯ ಕಾಲದ ಅಕ್ರಮಗಳಿಗೆ ಮತ್ತೆ ದಾರಿ ಮಾಡಿಕೊಡುವಂತಹ ಅಪಾಯವಿದೆ. ಬೂತ್ ಕ್ಯಾಪ್ಚರಿಂಗ್ ಎಂಬ ಹಳೆಯ ಅಕ್ರಮ ಮತ್ತೆ ಬರಬಹುದು. ಇನ್ನು ಲಕ್ಷಾಂತರ ಮತಪತ್ರಗಳನ್ನ ಮುದ್ರಿಸುವುದು, ಅವುಗಳನ್ನು ಸುರಕ್ಷಿತವಾಗಿ ಮತಗಟ್ಟೆಗೆ ಸಾಗಿಸುವುದು ಮತ್ತು ಮತಪೆಟ್ಟಿಗೆಯನ್ನು ಭದ್ರವಾಗಿ ಕಾಯುವುದು ದೊಡ್ಡ ಸವಾಲಿನ ಕೆಲಸವಾಗಿದೆ. ದೀರ್ಘಕಾಲದಿಂದ ಇವಿಎಂಗೆ ಒಗ್ಗಿಕೊಂಡಿರುವಂತಹ ನಗರ ಪ್ರದೇಶದ ಮತದಾರರಿಗೆ ಮತ್ತೆ ಮತಪತ್ರದ ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಅವಶ್ಯಕತೆ ಇದೆ. ಹಾಗಾದ್ರೆ ಬ್ಯಾಲೆಟ್ ಪೇಪರ್ಗೆ ಬಿಜೆಪಿ ವಿರೋಧ ಯಾಕೆ? ಬಿಜೆಪಿ ಸೇರಿ ಎನ್ಡಿಎ ಮೈತ್ರಿಕೂಟದ ಹಲವು ಪಕ್ಷಗಳು ಬ್ಯಾಲೆಟ್ ಪೇಪರ್ಗೆ ಹಿಂದಿರುಗುವುದನ್ನ ವಿರೋಧಿಸ್ತಾ ಇವೆ. ಸಾಂಪ್ರದಾಯಿಕ ಮತಪತ್ರ ವ್ಯವಸ್ಥೆಗಿಂತ ಎಲೆಕ್ಟ್ರಿಕ್ ಮತಯಂತ್ರಗಳು ಹೆಚ್ಚು ಸುರಕ್ಷಿತ, ದಕ್ಷ ಮತ್ತು ಮಾನವ ದೋಷಗಳಿಂದ ಅಥವಾ ದುರ್ಬಳಕೆಗಳಿಂದ ಮುಕ್ತವಾಗಿದೆ ಎಂದು ಬಿಜೆಪಿ ನಾಯಕರು ವಾದಿಸುತ್ತಿದ್ದಾರೆ. ಇದಷ್ಟೇ ಅಲ್ಲದೆ ಕಾಂಗ್ರೆಸ್ನವರು ಗೆದ್ದಾಗ ಎಲ್ಲವೂ ಸರಿಯಾಗಿರುತ್ತೆ, ಸೋತಾಗ ಮಾತ್ರ ಇವಿಎಂಗಳು ಸರಿಯಾಗಿರುವುದಿಲ್ಲ ಅಂತ ಕಿಡಿಕಾರಿದ್ದಾರೆ. ಕೋರ್ಟ್, ಚುನಾವಣಾ ಆಯೋಗ ಕೂಡ ಗೆದ್ದಾಗ ಫಲಿತಾಂಶವನ್ನು ಒಪ್ಪಿಕೊಳ್ತೀರಿ, ಸೋತಾಗ ಫಲಿತಾಂಶವನ್ನ ಯಾಕೆ ಒಪ್ಪಿಕೊಳ್ಳಲ್ಲ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಇವಿಎಂಗಳು ಮಾನವ ಹಸ್ತಕ್ಷೇಪವನ್ನ ಕಡಿಮೆ ಮಾಡ್ತವೆ, ಚುನಾವಣಾ ನಿರ್ವಹಣೆಯಲ್ಲಿ ದಕ್ಷತೆ ಮತ್ತು ವೇಗವನ್ನು ತರುತ್ತವೆ ಎಂಬುದು ಬಿಜೆಪಿಯ ವಾದ. ಇವಿಎಂ ನಿಂದ ರಿಂಗಿಂಗ್, ಬೂತ್ ಕ್ಯಾಪ್ಚರಿಂಗ್ ಸೇರಿ ಹಲವು ಅಕ್ರಮಗಳು ಗಣನೀಯವಾಗಿ ಕಡಿಮೆಯಾಗಿವೆ. ಭಾರತದಂತಹ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶದಲ್ಲಿ ಈಗ ಮತಪತ್ರಗಳ ಮೂಲಕ ಚುನಾವಣೆ ನಡೆಸೋದು ಅತ್ಯಂತ ಕಷ್ಟಕರ ಅಂತ ವಾದ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಭಾರತಕ್ಕೆ ಇವಿಎಂ ಕಾಲಿಟ್ಟಿದ್ದು ಹೇಗೆ ಮತ್ತು ಯಾವಾಗ ಇದು ಶುರುವಾಗಿದ್ದು ಹೇಗೆ? ಇದ್ರ ಬಗ್ಗೆ ನೋಡೋದಾದ್ರೆ ಭಾರತದಲ್ಲಿ ಇವಿಎಂಗಳ ಪರಿಕಲ್ಪನೆಯನ್ನ ಮೊದಲ ಬಾರಿಗೆ 1977ರಲ್ಲಿ ಪ್ರಸ್ತಾಪಿಸಲಾಯಿತು ಮತ್ತು 1979, 1980ರ ಹೊತ್ತಿಗೆ ಇಸಿಐಎಲ್ ಮತ್ತು ಬಿಇಎಲ್ ಸಂಸ್ಥೆಗಳು ಇವಿಎಂ ಮಾದರಿಯನ್ನ ಅಭಿವೃದ್ಧಿಪಡಿಸಿದ್ವು. 1982ರಲ್ಲಿ ಕೇರಳದ ಪರೂರ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಇವಿಎಂಗಳನ್ನ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಬಳಸಲಾಯಿತು. ಆದ್ರೆ ಸ್ಪಷ್ಟವಾದ ಕಾನೂನು ಅವಕಾಶವಿಲ್ಲದ ಕಾರಣ ಸುಪ್ರೀಂ ಕೋರ್ಟ್ ಅವುಗಳ ಬಳಕೆಯನ್ನ ಅಸಂವಿಧಾನ ಅಂತ ತೀರ್ಪನ್ನ ನೀಡಿತ್ತು. 1989ರಲ್ಲಿ ಪ್ರಜಾಪ್ರಾತಿನಿಧ್ಯ ಕಾಯ್ದೆಗೆ ಮಾಡಿದ ತಿದ್ದುಪಡಿಯು ಭಾರತೀಯ ಚುನಾವಣೆಯಲ್ಲಿ ಇವಿಎಂ ಬಳಕೆಯನ್ನ ಕಾನೂನುಬದ್ಧವಾಗಿ ಸಕ್ರಿಯಗೊಳಿಸಿತು. 1990ರ ದಶಕದ ಕೊನೆಯಲ್ಲಿ ಇದರ ವ್ಯಾಪಕ ಅಳವಡಿಕೆ ನಡೆಯಿತು. 1998ರಲ್ಲಿ ಪ್ರಾಯೋಗಿಕವಾಗಿ ಬಳಸಲಾಯಿತು ಮತ್ತು 2004ರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ದೇಶಾದ್ಯಂತ ಇವಿಎಂ ಅನ್ನು ಬಳಸಲಾಯಿತು. ಅಲ್ಲಿಂದ ದೇಶದ ಚುನಾವಣೆ ವ್ಯವಸ್ಥೆಯಲ್ಲಿ ಇವಿಎಂ ಯುಗ ಆರಂಭವಾಯಿತು. ಹಾಗಾದ್ರೆ ಈ ಇವಿಎಂ ಮತಯಂತ್ರಗಳ ಸುತ್ತ ಇರುವಂತಹ ವಿವಾದಗಳು ಏನೇನು ಅನ್ನೋದನ್ನ ನೋಡೋದಾದ್ರೆ ಇವಿಎಂ ಹ್ಯಾಕಿಂಗ್ ಬಗ್ಗೆ ವಿರೋಧ ಪಕ್ಷಗಳು ನಿರಂತರ ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವಿಎಂ ಹ್ಯಾಕಿಂಗ್, ಟ್ಯಾಂಪರಿಂಗ್, ಪೇಪರ್ ಆಡಿಟ್ ಕೊರತೆಯ ಆರೋಪಗಳು ಸತತವಾಗಿ ಕೇಳಿ ಬರ್ತಾ ಇವೆ. ಇದೇ ಕಾರಣಕ್ಕೆ ಚುನಾವಣಾ ಆಯೋಗ ವಿವಿಪ್ಯಾಟ್ ವ್ಯವಸ್ಥೆಯನ್ನ ಪರಿಚಯಿಸಿತು. ಆದ್ರೆ 100% ಕ್ರಾಸ್ ಚೆಕಿಂಗ್ ಬೇಡಿಕೆಗಳು ವಿಪಕ್ಷಗಳಿಂದ ಬರ್ತಾ ಇದೆ. ಇದು ಚುನಾವಣಾ ಆಯೋಗಕ್ಕೆ ದೊಡ್ಡ ತಲೆನೋವಾಗಿದ್ದು ಇವಿಎಂ ಬಳಕೆಯ ವಿಚಾರ ಕೋರ್ಟ್ ಮೆಟ್ಟಿಲು ಕೂಡ ಹೇರಿದ್ದು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಇವಿಎಂ ಬಳಕೆಗೆ ಕೋರ್ಟ್ ಯಾವುದೇ ತಡೆಯನ್ನ ನೀಡಿಲ್ಲ. ಜೊತೆಗೆ ಅರ್ಜಿಗಳನ್ನು ವಜಾ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರುಗಳೇ ಇವಿಎಂ ಬರುವುದಕ್ಕಿಂತ ಮುಂಚೆ ಚುನಾವಣೆ ಹೇಗಿತ್ತು ಎಂಬುದನ್ನು ಕೋರ್ಟ್ ನಲ್ಲಿ ವಿವರಿಸಿರುವಂತಹ ಪ್ರಸಂಗಗಳು ಕೂಡ ನಡೆದಿವೆ. ಇನ್ನು ಚುನಾವಣಾ ಆಯೋಗವು ಯಂತ್ರಗಳು ಹ್ಯಾಕಿಂಗ್ ಪ್ರೂವ್ ಆಗಿವೆ ಎಂದು ವಾದ ಮಾಡ್ತಾ ಇವೆ. ಸ್ವತಂತ್ರ ಸೆಕ್ಯೂರಿಟಿ ರಿಸರ್ಚ್ ಗಳು ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಇವಿಎಂ ಗಳನ್ನ ಟ್ಯಾಂಪರ್ ಮಾಡಬಹುದು ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಇವಿಎಂ ಗಳನ್ನ ಯಾವ ದೇಶದಲ್ಲಿ ಬಳಸ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಭಾರತವು ದೇಶಾದ್ಯಂತ ಇವಿಎಂ ಗಳನ್ನ ಬಳಸ್ತಾ ಇದೆ. ವಿಶ್ವದಲ್ಲಿ ಅತಿ ಹೆಚ್ಚು ಇವಿಎಂ ಬಳಸುವಂತಹ ರಾಷ್ಟ್ರ ಭಾರತವಾಗಿದೆ. ಇನ್ನು ಬ್ರೆಜಿಲ್ ಮತ್ತು ವೆನೆಜುವೆಲಾ ಕೂಡ ಮತಪತ್ರ ವಂಚನೆಯನ್ನು ತಡೆಯಲು ರಾಷ್ಟ್ರೀಯ ಚುನಾವಣೆಗಳಿಗಾಗಿ ಇವಿಎಂ ಗಳನ್ನು ಅಳವಡಿಸಿಕೊಂಡಿವೆ. ಭೂತಾನ್, ನೇಪಾಳ, ನಮೀಬಿಯಾ, ಫಿಲಿಪೈನ್ಸ್, ಬೆಲ್ಜಿಯಂ, ಎಸ್ಟೋನಿಯಾ ಮತ್ತು ಯುನೈಟೆಡ್
ಯುನೈಟೆಡ್ ಅರಬ್ ಎಮಿರೇಟ್ಸ್ ಇವಿಎಂ ಅನ್ನ ಬಳಸ್ತಾ ಇವೆ. ಆದ್ರೆ ಅಮೆರಿಕ ಮತ್ತು ಪಶ್ಚಿಮ ಯುರೋಪಿನ ಹಲವಾರು ದೇಶಗಳು ಸೇರಿ ಅನೇಕ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳು ಪಾರದರ್ಶಕತೆ ಕಾರಣಕ್ಕಾಗಿ ಇವಿಎಂಗಳನ್ನು ಬಳಸ್ತಾ ಇಲ್ಲ. ಭಾರತವು ಭೂತಾನ್, ನೇಪಾಳ, ನಮೀಬಿಯಾ, ಮಾಲ್ಡೀವ್ಸ್, ಈಜಿಪ್ಟ್ ಮತ್ತು ಜೋರ್ಡನ್ ಸೇರಿ ಹಲವಾರು ದೇಶಗಳಿಗೆ ಇವಿಎಂಗಳನ್ನು ಪೂರೈಸ್ತಾ ಇವೆ. ಒಟ್ಟಾರೆಯಾಗಿ ಕರ್ನಾಟಕ ಸರ್ಕಾರದ ಈ ನಿರ್ಧಾರ ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯ ಕುರಿತು ದೊಡ್ಡ ಚರ್ಚೆಯೊಂದನ್ನ ಮತ್ತೆ ಮುನ್ನೆಲೆಗೆ ತಂದಿದೆ. ಈ ಕ್ರಮವು ಚುನಾವಣಾ ಪ್ರಕ್ರಿಯೆಯನ್ನ ಇನ್ನಷ್ಟು ಪಾರದರ್ಶಕ ಮತ್ತು ವಿಶ್ವಾಸಾರ್ಹವಾಗಿರುತ್ತದೆಯೋ ಅಥವಾ ಮತ ಎಣಿಕೆ ವಿಳಂಬ, ಮತಪೆಟ್ಟಿಗೆಗಳ ದುರ್ಬಳಕೆಯಂತಹ ಹಳೆಯ ಸವಾಲುಗಳನ್ನ ಮತ್ತೆ ಸೃಷ್ಟಿಯಾಗುತ್ತದೆಯೋ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.